ಮಹಿಳೆಯ ಭೇಟಿಗೆ ನಿರ್ಬಂಧ ವಿಧಿಸಿದೆ ಹೈಕೋರ್ಟ್. ವಂಟಮೂರಿ ಮಹಿಳೆಯನ್ನ ಬೆತ್ತಲುಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ಭೇಟಿಗೆ ಹೈಕೋರ್ಟ್ ನಿರ್ಬಂಧವನ್ನ ವಿಧಿಸಿದೆ. ಇವತ್ತು ಇದೇ ವಿಚಾರವಾಗಿ ಪ್ರತಿಭಟನೆ ಕೂಡ ನಡೆಯಿತು. ವಂಟಮೂರಿಯಲ್ಲಿ ನಡೆದಂತ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆಯನ್ನ ಯಾರು ಕೂಡ ಭೇಟಿಯಾಗಬಾರದು ಅಂತ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಮಹಿಳೆ ಭೇಟಿಗೆ ನಿರ್ಬಂಧವನ್ನ ವಿಧಿಸಿದೆ. ಇವತ್ತು ಸತ್ಯಶೋಧನಾ ಸಮಿತಿ ಇವೆಲ್ಲರೂ ಕೂಡ ಹೋಗಿದ್ರು. ಇನ್ನು ನೊಂದ ಸಂತ್ರಸ್ತೆಗೆ ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಯಾರು ಕೂಡ ಮಹಿಳೆಯನ್ನ ಭೇಟಿ ಆಗಬಾರದು ಅನ್ನುವಂಥದ್ದು. ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಬೆತ್ತಲುಗೊಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವ್ಯಕ್ತಿಗಳ ಕೆಸರೆಚಾಟ ಕೂಡ ನಡೆಯಿತು. ಇದೀಗ ಹೈಕೋರ್ಟ್ ನಿರ್ಬಂಧವನ್ನ ವಿಧಿಸಿರುವುದು ಯಾರೂ ಕೂಡ ಮಹಿಳೆಯನ್ನ ಭೇಟಿ ಮಾಡಬಾರದು. ನೊಂದಿರುವಂತಹ ಸಂತ್ರಸ್ತೆಗೆ ವೈದ್ಯರು ಚಿಕಿತ್ಸೆಯನ್ನ ಒದಗಿಸ್ತಾ ಇದ್ದಾರೆ. ಅದೊಂದು ಕಡೆಯಲ್ಲಿ ನಡೀತಾ ಇದೆ. ಹೀಗಾಗಿ ಸಂತ್ರಸ್ತೆಯ ಭೇಟಿಗೆ ಷರತ್ತುಬದ್ಧ ನಿರ್ಬಂಧವನ್ನ ಹೇರಿದ್ದಾರೆ. ಯಾರು ಬೇಕಾದ್ರೂ ಹೋಗಿ ಅವರನ್ನ ಮಾತನಾಡಿಸಬಹುದು, ಅವರಿಂದ ಹೇಳಿಕೆಯನ್ನ ಪಡಿಬಹುದು, ಏನಾಗಿದೆ ಅನ್ನುವಂಥದ್ದನ್ನ ಕೇಳಬಹುದು. ಆ ರೀತಿಯಾಗಿಲ್ಲ. ನಿರ್ಬಂಧವನ್ನ ವಿಧಿಸಿದೆ ಹೈಕೋರ್ಟ್. ಮಹಿಳೆ ಭೇಟಿಯನ್ನ ಎಲ್ಲರೂ ಮಾಡೋ ಹಾಗೆ ಇಲ್ಲ. ಹಾಗೂ ಮಾಡಬೇಕಂದ್ರೆ ಅದಕ್ಕೆ ಒಂದಷ್ಟು ಮಾನದಂಡಗಳಿರುತ್ತೆ. ಅವೆಲ್ಲವನ್ನು ಕೂಡ ಪಾಲಿಸಬೇಕಾಗುತ್ತೆ. ಸದ್ಯ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಮಾನಸಿಕವಾಗಿಯೂ ಕೂಡ ಕುಗ್ಗಿರ್ತಾರೆ. ದೈಹಿಕವಾಗಿಯೂ ಕೂಡ ಹಲ್ಲೆಯನ್ನ ನಡೆಸಲಾಗಿತ್ತು. ಇನ್ನು ವ್ಯಕ್ತಿ, ಸಂಘಟನೆ, ರಾಜಕೀಯ ಪಕ್ಷಗಳ ಭೇಟಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಯಾವುದೇ ಸಂಘಟನೆ ಆಗಿರಬಹುದು, ರಾಜಕೀಯ ವ್ಯಕ್ತಿಗಳಾಗಿರಬಹುದು, ಯಾರೂ ಕೂಡ ಮಹಿಳೆಯನ್ನ ಭೇಟಿ ಮಾಡೋ ಹಾಗೆ ಇಲ್ಲ ಅಂತ ನಿರ್ಬಂಧ ವಿಧಿಸಿರುವಂತಹ ಹೈಕೋರ್ಟ್ ಯಾರ್ಯಾರೋ ಹೋಗಿ ಅವ್ರ ಜೊತೆಗೆ ಮಾತನಾಡುವಂಥದ್ದು ಮಾನಸಿಕವಾಗಿ ಇನ್ನಷ್ಟು ಅವರನ್ನ ಕುಗ್ಗಿಸುತ್ತೆ. ಅವ್ರಿಗೆ ಬೇಕಿರುವಂತದ್ದು ಚಿಕಿತ್ಸೆ ಜೊತೆಗೆ ಒಂದಷ್ಟು ಸ್ಪೇಸ್ ಖಂಡಿತವಾಗಿಯೂ ಬೇಕಿರುತ್ತೆ. ಇದನ್ನ ರಾಜಕೀಯವಾಗಿ ಆ ಟರ್ನ್ ಅನ್ನ ಪಡೆದುಕೊಳ್ಳೋದಕ್ಕೆ ಬಿಡಬಾರದು ಅನ್ನುವಂತ ಉದ್ದೇಶದಿಂದ ಇದೀಗ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಸಂಘಟನೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಅಥವಾ ರಾಜಕೀಯ ಪಕ್ಷದ ವ್ಯಕ್ತಿಗಳು ಯಾರೂ ಕೂಡ ಅವರನ್ನ ಭೇಟಿ ಆಗೋ ಹಾಗೆ ಇಲ್ಲ ಅನ್ನೋದಾಗಿ ಇದೀಗ ನಿರ್ಬಂಧವನ್ನ ವಿಧಿಸಿದೆ. ಇವತ್ತಿನ ದಿನ ಆದಂತ ಬೆಳವಣಿಗೆಯನ್ನ ನೋಡ್ತಾ ಇದ್ದೀರಿ ನೀವು. ಒಂದು ಕಡೆ ಸತ್ಯಶೋಧನಾ ಸಮಿತಿ ಬೆಳಗಾವಿಗೆ ಭೇಟಿಯನ್ನ ಕೊಡುತ್ತೆ. ಆ ಘಟನೆ ನಡೆದಿರುವಂತಹ ಸ್ಥಳವನ್ನ ನೋಡೋದು, ಹಾಗೆ ಮಹಿಳಾ ರಕ್ಷಣಾ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅದಕ್ಕೆ ಭೇಟಿಯನ್ನ ಕೊಡ್ತಾರೆ. ಏನಾಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಪಡಿತಾರೆ. ಇದೀಗ ಬರ್ತಾ ಇರುವಂತ ಅಪ್ಡೇಟ್ಸ್ ಏನಂದ್ರೆ, ಯಾರು ಹೋಗಿ ಅವರನ್ನ ಭೇಟಿ ಆಗುವಾಗಿಲ್ಲ. ಏನಾದ್ರೂ ಭೇಟಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಿರುವಂತ ಕಾರಣಗಳನ್ನ ಕೊಡಬೇಕು ಅಂತ